ಹುಬ್ಬಳ್ಳಿಯ ಸುಳ್ಳದ ರಸ್ತೆಯಲ್ಲಿರುವ ಶಾಂತಿನಗರದಲ್ಲಿ SSC ಕೇಂದ್ರೀಯ ಪರೀಕ್ಷಾ ಹುಬ್ಬಳ್ಳಿಯಲ್ಲಿ ನಿನ್ನೆ ಇವತ್ತು ಮತ್ತೆ ನಾಳೆ ನಡೆಯಬೇಕಾಗಿತ್ತು. ಬೆಳಗ್ಗೆ 7ರಿಂದ ಸ್ಟಾರ್ಟ್ ಆಗಬೇಕು. ಮೂರು ಹಂತದ ಎಕ್ಸಾಮ್ ಇರ್ತದೆ. ಬೆಳಗ್ಗೆ 7 ಗಂಟೆಯಿಂದ 3 ಗಂಟೆಯೊಳಗೆ 2 ಎಕ್ಸಾಮ್ ಆಗಬೇಕಿತ್ತು. ಒಂದು ಎಕ್ಸಾಮು ಬಂದು 1 ಗಂಟೆ. ಬೆಳಗ್ಗೆಯಿಂದ ತುಂಬಾ ಇಶ್ಯೂಗಳಿದೆ. ಅಂದ್ರೆ ಇಂಟರ್ನೆಟ್ ಆಗಿರ್ಬೋದು, ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲ. ಇಲ್ಲಿ ಕೇಂದ್ರ ಎಕ್ಸಾಮ್ ನಡೀತಿದೆ ಅಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಉಪಸ್ಥಿತಿ ಇಲ್ಲ ಇಲ್ಲಿ ಜಾಗದಲ್ಲಿ. ಮತ್ತೆ 2ನೇ ಎಕ್ಸಾಮ್ನ 1ನೇ ಎಕ್ಸಾಮ್ ಅಂತೂ ಬರ್ಸಲಿಲ್ಲ ಅವರು, ಟೈಮ್ ಆಗಿದೆ ಅಂತ ಹೇಳಿ. 2ನೇ ಎಕ್ಸಾಮ್ನ 1 ಗಂಟೆಗೆ ಒಂದು ಎಕ್ಸಾಮ್ ಬರೆಯಬೇಕಿತ್ತು. ಅದು ಒಂದು ವಿದ್ಯಾರ್ಥಿ ಕೇವಲ 20 ನಿಮಿಷಗಳ ಕಾಲ ಎಕ್ಸಾಮ್ ಬರೆದಿದ್ದಾನೆ ಇಲ್ಲಿ. ಅಂದ ಮೂರನೇ ಎಕ್ಸಾಮ್ನ ಬರ್ಸೇ ಇಲ್ಲ ಸರ್ ಅವರು. ಮೂರನೇ ಎಕ್ಸಾಮು ಬಂದು 4 ಗಂಟೆಯಿಂದ 5 ಗಂಟೆನೇ ಇರಬೇಕಿತ್ತು. ನಿನ್ನೆ ಸಂಜೆ ಒಂದೇ ಎಕ್ಸಾಮ್ ಬರ್ಸಿದಾರೆ. ಫಸ್ಟ್ ಒಂದು ಕ್ಯಾನ್ಸಲ್ ಮಾಡಿದಾರೆ. ಆ ಕ್ಯಾನ್ಸಲ್ ಮಾಡಿದ ಎಕ್ಸಾಮ್ ನೋಟಿಸ್ ಕೊಟ್ಟಿಲ್ಲ, ಏನೂ ಇಲ್ಲ. ಬರೀ ಫಿಸಿಕಲ್ ಹೇಳ್ತಾರೆ. ಯಾರು ಮುಂದೆ ಬಂದು ಇಶ್ಯೂನ ಮೈ ಮೇಲೆ ತಗೊಳಕ್ ರೆಡಿ ಇಲ್ಲ. ಅವ್ರದ್ದು ಕರೆಂಟ್ ಇಲ್ಲ. ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಐತಿ. PC ವರ್ಕ್ ಆಗ್ತಿಲ್ಲ, ಮೌಸ್ ವರ್ಕ್ ಆಗ್ತಿಲ್ಲ. ಇಲ್ಲಿ ಕರೆಕ್ಟ್ ಹ್ಯಾಂಡಲ್ ಮಾಡಕ್ ಒಂದು ಸ್ಟಾಫ್ ಕೂಡ ಇಲ್ಲ. ಅದು ಗೊತ್ತಿಲ್ಲ ಸರ್. ಒಂದು ಸೆಂಟ್ರಲ್ ಇದು ಎಕ್ಸಾಮ್ ಇಂತ ಒಂದು ಬಿಲ್ಡಿಂಗ್ ಒಳಗ ಇಷ್ಟೆಲ್ಲ ಕಮ್ಮಿ ಇರುವಂತದ್ದು ನೆಟ್ವರ್ಕ್ ಕರೆಂಟ್ ಯಾವ್ದು ಸರಿಯಾಗಿಲ್ಲ. ಇಂತಲ್ಲಿ ಯಾಕೆ ಎಕ್ಸಾಮ್ ಮಾಡಿದ್ರು? ಅದು ನಾವು ಆಶ್ಚರ್ಯ ಆಗಿದ್ದು ಸರ್ ಕೇಳಿ. ನಾವು ನೋಡ್ತೀವಿ ಸಿಟಿ ಕಡೆ ಆಗ್ಲಿ, IBMR ಆಗ್ಲಿ, ತುಂಬಾ ಕಾಲೇಜ್ ಇದಾವೆ, ಅಲ್ಲಿ ನಡೆಸುತ್ತೆ. ಇದು ನೋಡಿದ್ರೆ ಬೂತ್ ಬಂಗ್ಲೆ ತರ ಇದೆ ಕಾಲೇಜ್. ಇದು ರೂಮ್ ಒಂಥರ ವಿದ್ಯಾರ್ಥಿಗಳು ಹೆದರಿಕೆ ಆಗ್ಬೇಕು. ನಮ್ಗೆ ಒಂಥರ ಹೆದರಿಕೆ ಆಯ್ತು, ಇಲ್ಲಿ ಕೇಂದ್ರೀಯ ಎಕ್ಸಾಮ್ ನಡೀತಾವ ಅಂತ ಹೇಳಿ. ಒಂದು ನಡೀತು, ಅದರಲ್ಲಿ ಅದು ಕೇವಲ 20 ನಿಮಿಷಗಳ ಕಾಲ ಮಾತ್ರ ನಡೆದಿದೆ ಎಕ್ಸಾಮ್. ಲಾಸ್ಟ್ನೇ ಎಕ್ಸಾಮ್ನ ರಾತ್ರಿ 11 ಗಂಟೆಗೆ ಬರ್ಸ್ತೀನಿ ಅನ್ನೋ ಮಾಹಿತಿಯನ್ನ ಇವರು ನೀಡುತ್ತಿದ್ದಾರೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು 11:30 ಮಟ್ಟ ಇಲ್ಲೇ ಇದ್ರು ಸರ್. ಇವತ್ತು ಬೆಳಗ್ಗೆ 7 ಗಂಟೆಗಿತ್ತು ಸರ್. ಒಬ್ಬ ಸಿಬ್ಬಂದಿ ಕೂಡ ಇಲ್ಲಿ ಉಪಸ್ಥಿತಿ ಇಲ್ಲ. ಯಾರು ಓಪನ್ ಮಾಡಿಲ್ಲ ಸರ್. ನೋಟಿಸ್ ಬೋರ್ಡು ಇಲ್ಲ. ಸಿಬ್ಬಂದಿ ಆದ್ರೂ ಬಂದು ಹೇಳಿದ್ರು ಇಲ್ಲ, ಯಾರು ಇಲ್ಲ ಸರ್. ಇನ್ನು ಏನೂ ಇಲ್ಲ. ಎಕ್ಸಾಮ್ 7 ಗಂಟೆಗೆ ಸ್ಟಾರ್ಟ್ ಆಗಬೇಕಿತ್ತು. 11 ಗಂಟೆಗೇನೋ ಇವರು ಇದು ಮಾಡಿದಾರೆ ಸರ್, ಒಂದು ಮೆಸೇಜ್ ಹಾಕಿದ್ದಾರೆ, ಎಕ್ಸಾಮ್ ರೀಶೆಡ್ಯೂಲ್ ಆಗ್ತೈತಿ ಅಂತ ಹೇಳಿ. ನಿನ್ನೆ ವಿದ್ಯಾರ್ಥಿಗಳು 11:30 ಮಟ್ಟ ಇಲ್ಲೇ ಇದ್ದಾರೆ. ನಾವು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಅವ್ರ ಜೊತೆ ಇದ್ದು ಇಲ್ಲಿನ ಲೋಕಲ್ ಪೊಲೀಸ್ ಅಧಿಕಾರಿಗಳು ಆ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ನಮ್ಮ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಆ ವಿದ್ಯಾರ್ಥಿಗಳಿಗೆ ಕೆಲ ವಿದ್ಯಾರ್ಥಿಗಳೇ ದೂರದಿಂದ ಬಂದ ವಿದ್ಯಾರ್ಥಿಗಳಿಗೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಸರ್. ನಮ್ಮ ಜಾಗದಲ್ಲಿ ಬೆಳಗ್ಗೆಯಿಂದ ಒಂದು 90ರಿಂದ 110 ಜನ ಇದ್ರು ಸರ್. ಆದ್ರೆ ಶಿಫ್ಟ್ ಚೇಂಜ್ ಆಗ್ತಿರ್ತೈತೆ ಅವ್ರದ್ದು. ಫಸ್ಟ್ ಶಿಫ್ಟ್ ಬೇರೆ, ಸೆಕೆಂಡ್ ಅವ್ರ ಫಸ್ಟ್ ಶಿಫ್ಟ್ ನವರು ಮೆಸೇಜ್ ಹಾಕಿದ ಕೂಡಲೇ ಹೋದ್ರು ಸರ್. ಇವ್ರು ಸೆಕೆಂಡ್ ಶಿಫ್ಟ್ ದವ್ರು ಇವಾಗ ಬಂದು ನಿಂತಿದ್ದಾರೆ. ಒಬ್ಬ ಹಂತ ಮೂರು ಹಂತದ 3 ತರ ಬೇರೆ ಬೇರೆ ವಿದ್ಯಾರ್ಥಿಗಳು ಬಂದು ಬರ್ತಿರ್ತಾರೆ. 2ನೇ ಹಂತ ಬಂದ್ರು ಕೂಡ ಯಾವ ಒಬ್ಬ ಸಿಬ್ಬಂದಿಗಳು ಇಲ್ಲಿ ಉಪಸ್ಥಿತ ಇಲ್ಲ. ಇದು ನಾಳೆವರೆಗೂ ಇದೆ ಸರ್. 3 ದಿನ. ಇಲ್ಲಿ ಸೆಂಟರ್ ಒಳಗೆ 3 ದಿನ ಇದೆ. ಸಿದ್ಧಾರ್ಥ್ ಅಂತ ABVP ಧಾರವಾಡ ಜಿಲ್ಲಾ ಸಂಚಾಲಕ. ನಾವು ಸೆಕೆಂಡ್ ಶಿಫ್ಟ್ SSC ಎಕ್ಸಾಮ್ ಬರ್ಲಿಕ್ಕೆ ಬಂದಿದ್ವಿ ರೀ. ಬಾಲ್ಕೋಟೆಯಿಂದ ಬಂದಿದ್ವಿ, ಡಿಸೇಬಲ್ ಪರ್ಸನ್. ಸೊ ಇಲ್ಲಿ ಬಂದ್ರೆ ನಿನ್ನೆಯಿಂದ ಪ್ರಾಬ್ಲಮ್ ಭಾಳ ಅದ ರೀ. ಇಲ್ಲಿ ಸರಿಯಾದಂತ ಮೆಂಟಲ್ ವ್ಯವಸ್ಥೆ ಇಲ್ಲ, ರ್ಯಾಂಪ್ ಮಾಡ್ಕೊಂಡು ಒಳಗೆ ಹೋಗ್ಲಿಕ್ಕೆ. ಮತ್ತು ಲೈಟ್ ಹೋದ್ರೆ ಸರಿಯಾದ ಒಂದು UPS ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಎಕ್ಸಾಮ್ ನಡೆಸುವಂತ ಕೆಪೇಬಲ್ ಸೆಂಟ್ರೇ ಇಲ್ಲ ಮೊದ್ಲೇಕ. ಸೊ ಎಕ್ಸಾಮ್ ಸೆಂಟರ್ ಹೆಸರು ಹೇಳಕ್ಕೆ 4 ಐತ್ರಿ ಅದ್ರ. ಈಗ ಎಕ್ಸಾಮ್ ನಡೆದಿಲ್ಲ ಅಂದ್ರೆ ಬಿಫೋರ್ ಅದಕ್ಕೊಂದು ಮೆಸೇಜ್ ಹಾಕ್ಬೇಕು. ಊರಿಂದ ಬರೋರು ಬಿಡ್ತಿರ್ತಾರ, ದೂರದಿಂದ ಬರ್ತಿರ್ತಾರ, ಕೆಲವೊಬ್ರು ಡಿಸೇಬಲ್ ಪರ್ಸನ್ ಇರ್ತಾರೆ, ಏನೊಂದು ಪ್ರಾಬ್ಲಮ್ ಇಟ್ಕೊಂಡು ಅಲ್ಲಿಂದ ಬಂದಿರ್ತಾರ ಅವರು. ಸೊ ಅವ್ರಿಗೆ ಇಂಟಿಮೇಷನ್ ಕೊಟ್ಟು ಮೆಸೇಜ್ ಹಾಕಿದ್ರೆ ಬರೋದು ಸ್ಟಾಪರ್ ಮಾಡ್ಕೋತಾರ ಅವರು. ಈ ಎಕ್ಸಾಮ್ ಸೆಂಟರ್ ಏನಿದಲ್ಲ ಯೂಸ್ಲೆಸ್ ಅದ, ಏನೂ ಉಪಯೋಗ ಇಲ್ಲ. ಸೊ ಈ ಎಕ್ಸಾಮ್ ಸೆಂಟರ್ ಕ್ಲೋಸ್ ಮಾಡ್ಕೋರಿ. ಈ ಎಕ್ಸಾಮ್ ಸೆಂಟರ್ಗೆ ಯಾರ್ಯಾರು ಎಕ್ಸಾಮ್ ಬರ್ಲಿಕ್ಕೆ ಯಾಕೆ ಆಗಿದ್ರಲ್ಲ ಎಲ್ಲಾ ಅಭ್ಯರ್ಥಿಗಳಿಗೂ ಬೇರೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಬಿಫೋರ್ 1 ವಾರ 15 ದಿವಸ ಹಿಂಗೆ ಮಲ್ಲೆ ಇಂಟಿಮೇಷನ್ ಕೊಟ್ಟು ಮೆಸೇಜ್ ಹಾಕ್ರಿ. ನಿಮ್ದು ಹಾಲ್ ಟಿಕೆಟ್ ಏನ್ ಬಂದಿರುತ್ತಾ ಅದ್ರ ಒಳಗೆ ಏನಂತ ಅಡ್ರೆಸ್ ಇರ್ತದೆ? ಅದು ಸುಳ್ಳಾ ರೋಡ್ ಅಂತ ಇದ್ರಿ, ಕಲ್ಯಾಣ ನಗರ ಅಂತದ, ಶಾಂತಿನಗರ, ಹಿಂಗ್ 3 ತರ ಅಡ್ರೆಸ್. ಅದು ಎಜುಕೇಟರ್ ಪ್ಲಾಜಾ ಅಂತದ ರೀ ಅದು. ಬಟ್ ಎಕ್ಸಾಮ್ ಸೆಂಟರ್ ಹೆಂಗೈತಂದ್ರೆ ಒಳಗ್ ಹೋಗಾಕನು ಇದಾಗಬೇಕು, ಅಂಜಿಕೆನ ಬರ್ಬೇಕು. ಆ ತರ ಇಟ್ಕೊಂಡಾರ. ಒಳಗೊಂದು ಲೈಟ್ ಹೋದ್ರೆ ಸೌಜನ್ಯಕ್ಕೊಂದು UPS ಸ್ಟಾರ್ಟ್ ಆಗಿ ಅದು ನೆಕ್ಸ್ಟ್ ಕಂಟಿನ್ಯೂ ಆಗೋಂಗ್ರೆ ಇರ್ಬೇಕು. ಅಲ್ಲಿ ಮೌಸು ಸರಿಯಾಗಿಲ್ಲ. ಏನ್ ನಿನ್ನೆ ಬರ್ದಂತ ಫಸ್ಟ್ ಶಿಫ್ಟಿಗೆ ಬರ್ದವ್ರೆ ಸಾಯಂಕಾಲ 15 ನಿಮಿಷ ಅಷ್ಟೇ ಬರ್ದಾರತ್ತವ್ರು ರಾತ್ರಿ 3ನೇ ಶಿಫ್ಟಿಗೆ. ಮತ್ತೆ 2 ಶಿಫ್ಟ್ ದವ್ರು ಏನ್ ಮಾಡ್ಬೇಕು? ಅದು 15 ನಿಮಿಷ ಅಷ್ಟೇ ಬರ್ದಾರ.
ಬೆಳಿಗ್ಗೆ ನೀವು ಬಂದ್ರಿ ಹಾ ಎಕ್ಸಾಮ್ ಟೈಮ್ ಓವರ್ ಆಗ್ಬಿಡ್ತು, 11 ಗಂಟೆ ದಾಟಿ ಹೋಗ್ಬಿಡ್ತು. ಹಾ ದಾಟ್ ಹೋದ್ಮೇಲೆ ನಿಮ್ಗೆ ಮಾಹಿತಿ ಕೊಡಕ್ ಯಾರು ಇಲ್ಲ ರೀ, ಯಾರು ಇಲ್ಲ. ಸ್ಥಳೀಯ ABP ಕಾರ್ಯಕರ್ತರು ಅದಾರ ಹೊರತು ಬೇರೆದವ್ರು ಯಾರು ಇಲ್ಲ. ಅವ್ರ ಸಿಬ್ಬಂದಿ ಯಾರು ಇಲ್ಲ. ನಿಮ್ ಮೊಬೈಲ್ ಮೆಸೇಜ್ ಬಂದಿಲ್ಲ ಸರ್, ಬಂದಿಲ್ಲ. ಅಲ್ಲೇನ ನಾನು ಮೇಲ್ಗಡೆ ಹೋಗಿಲ್ಲ ರೀ, ಬಟ್ ಅಲ್ಲಿ ಹಚ್ಚಿಲ್ಲ, ಬೋರ್ಡ್ ಇಲ್ಲ ಕೆಳಗಡೆ, ಅಲ್ಲೇನ್ ಹಚ್ಚಿಲ್ರಿ. ಅಲ್ಲಿ ಅದ್ರ ಬಗ್ಗೆ ಯಾರ ಅಭಿಪ್ರಾಯ ಇರ್ಬೇಕಲ್ರಿ. ಈಗ ಒಬ್ರು ಯಾರ ಅವ್ರು SSC ಕಡೆಯಿಂದ ಒಬ್ರು ಸ್ಟಾಫ್ ಇರ್ಬೇಕಾಕತಿ. ಇದ್ದ ಮಾಹಿತಿ ಹೇಳಿದ್ರೆ ಅದೊಂದು ಸೌಜನ್ಯಕ ಆಗುತ್ತೆ. ಬಂದವ್ರಿಗೆ ಏನಾಗುತ್ತೆ, ಯಾರೋ ಒಬ್ರು ನೀವು ನಿಂತು ಹೇಳಿದ್ರೆ ಸರಿ ಆಗಿಲ್ಲ. ಅವ್ರ ಕಡೆಯಿಂದ ಒಬ್ರು ID ಕಾರ್ಡ್ ಹಾಕೊಂಡಂತ ಒಬ್ರು ಸಿಬ್ಬಂದಿ ಯಾರು SSC ಇದ್ರೆ ಎಕ್ಸಾಮ್ ಕ್ಲೋಸ್ ಆಗೈತಿ ಇಲ್ಲಿಲ್ಲ ಅಂತ ಹೇಳಿ ಅವ್ರ ಮೈಂಡ್ ಒಳಗೆ ಇದು ಬರುತ್ತೆ, ಕನ್ಫರ್ಮೇಶನ್ ಆಗುತ್ತೆ, ಹೋಗಾರ ಅವ್ರು. ಯಾರು ವೈಫಲ್ಯ ಅಂತೀರಿ? ಈ SSC ಎಕ್ಸಾಮ್ ಸೆಂಟರ್ ತಗೊಂಡಾರಲ್ಲ ಅದ ಮೇನ್ ತಪ್ಪ್ರಿ. ಅದು ಚಲೋ ಸೆಂಟರ್ ತಗೋಬೇಕು, ಬಿಫೋರ್ ಎಲ್ಲ ಚೆಕ್ ಮಾಡಿ ನೋಡ್ಬೇಕು ಅದು ಹೆಂಗ್ ವರ್ಕ್ ಆಗುತ್ತೆ. ಲೈಟ್ ಹೋದ್ರೆ ಎಲ್ಲಿ ಮಟ್ಟ ಬ್ಯಾಟ್ರಿ ಬರ್ತೈತಿ ಏನಿಲ್ಲ, ಅಲ್ಲಿ ಮೌಸ್ ಗೀಸ್ ಏನೋ ವರ್ಕ್ ಆಗ್ತಾವೋ ಇಲ್ಲೋ. ಮೇನ್ ಬೇಕಾಗಿದ್ದ ಮೌಸು ಮಾನಿಟರ್ ಫೇಸ್ ನೋಡ್ಲಿಕ್ಕೆ ಅದ್ರದ್ದು. ಅವು ಏನು ವರ್ಕ್ ಆಗಿಲ್ಲ ಅಂದ್ರೆ ಎಕ್ಸಾಮ್ ಸೆಂಟರ್ ಹೆಂಗ್ ಆಯ್ಕೆ ಮಾಡ್ಕೋಬೇಕು ಇವ್ರು? ಒಂದು ಕ್ಯಾಂಡಿಡೇಟ್ ಎಲ್ಲಿಂದ ಬರ್ತಿರ್ತಾರೆ, ದೂರದಿಂದ 500-600 ಕಿಲೋಮೀಟರ್ ಇಂದ ಬಂದಿದ್ದಾರೆ, ಔಟ್ ಆಫ್ ಸ್ಟೇಟ್ ಇಂದ ಬಂದಿದ್ದಾರೆ. ಸೊ ಬಂದಿದ್ದು ವ್ಯರ್ಥ. ಸೊ ಅದಕ್ಕೆ ಅವರು ಲೊಕೇಟೆಡ್ ಏರಿಯಾ ನಿಯರ್ ಸಿಗುವಂಗ ಎಕ್ಸಾಮ್ ಸೆಂಟರ್ ಮಾಡ್ಕೋರಿ. ಇದು ಎಕ್ಸಾಮ್ ಸೆಂಟರ್ ಕ್ಲೋಸ್ ಮಾಡ್ಕೋರಿ. ನೆಕ್ಸ್ಟ್ ನಮಗ ಇಂಟಿಮೇಷನ್ ಕೊಟ್ಟು ನೆಕ್ಸ್ಟ್ ಎಕ್ಸಾಮ್ ಇಲ್ಲಿ ಯಾರು ಇದ್ರಲ್ಲ ಎಲ್ಲಾರ ಎಕ್ಸಾಮ್ಗಳಿಗಿನ ಅವಕಾಶ ಮಾಡಿಕೊಡ್ರಿ. ಏನು ಮೆಸೇಜ್ ಏನು ಬಂದಿಲ್ಲ ಸರ್ ಮೊಬೈಲಿಗೆ, ಮೇಲಿಗಾಗಲಿ ಮೊಬೈಲ್ಗೆ ಮೆಸೇಜ್ ಬಂದಿಲ್ಲ. ಮಲ್ಲೇಶ್ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.